ಒಬ್ರು ಅಣ್ಣ ಕಮೆಂಟ್ ಮಾಡಿದಾರೆ ಅಂದ್ರೆ 2-3 ಕಮೆಂಟ್ ಜಾಸ್ತಿನೇ ಮಾಡವ್ರೆ ಪಾಪ. ಏನೋ ಅವರು ತುಂಬಾ ಸಲ ಕೇಳಕ್ಕೆ ಏನ್ಬಿಟ್ಟಿದ್ದೀನಿ 2-3 ಸಲ ಕಮೆಂಟ್ ಮಾಡವ್ರೆ. ಆ ಕಮೆಂಟ್ ಏನಪ್ಪಾ ಅಂತಂದ್ರೆ, ಇವಾಗ ಅಣ್ಣ ನೀನು ಟೋಟಲ್ ಆಗಿ ಇವಾಗ ಹೇಳೋ ಔಷಧಿ ಎಲ್ಲಾನು ಬೈಲರ್ ಕೋಳಿಗಳು ಕೊಡ್ಬೋದಾ, ಮೈಸೂರು ನಾಟಿ ಕೊಡ್ಬೋದಾ, ಸೋನಾಲಿ ಕೊಡ್ಬೋದಾ, ಮತ್ತೆ ಈ ತರದ್ದೆಲ್ಲ ಒಂದಷ್ಟು ಕಮೆಂಟ್ಸ್ ಅಣ್ಣ ಅಲ್ಲಂತೆ ತುಂಬಾ ಜನ ಕಮೆಂಟ್ ಮಾಡಿರೋದು. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ನಾನು ಹೇಳೋ ಔಷಧಿಗಳು ನಾಟಿ ಕೋಳಿಗೆ 100% ವರ್ಕ್ ಆಗಿರ್ತದೆ. ಅಂದ್ರೆ ನಾನು ಯೂಸ್ ಮಾಡ್ತಾ ಇರ್ತೀನಿ, ನನಗೆ ಅದ್ರ ಬಗ್ಗೆ ಗೊತ್ತು ಅಣ್ಣ. ಇನ್ನು ಇದು ಹೊರ್ತು ನಾನು ಬೈಲರ್ ಕೋಳಿಗಳ ಬಗ್ಗೆ ಆಗಲಿ ಮತ್ತೆ ನಾಟಿ ಕೋಳಿ ಅಲ್ಲಂತೆ ಸೋನಾಲಿ ಮೈಸೂರು ನಾಟಿ ಬಗ್ಗೆ ಆಗಲಿ ನನಗೆ ಗೊತ್ತಿಲ್ಲ. ಆಮೇಲೆ ತುಂಬಾ ಜನ ಕಾಲ್ ಮಾಡ್ಬಿಟ್ಟು ಅದನ್ನೇ ಕೇಳೋದು, ಅಣ್ಣ ನೀನು ಅದೇ ಅವಕ್ಕೆ ಹೇಳ್ತಿಯಲ್ಲ ಅವೇ ಔಷಧಿನ ಇವಕ್ಕೆ ಹಾಕ್ತೀವಿ ಅಂತ. ಅಂದ್ರೆ ಕೆಲವರು ಸಕ್ಸಸ್ ಆಗಿರೋರು ಇದ್ದೀರಾ, ಕೆಲವರು ಫೇಲ್ಯೂರ್ ಆಗಿರೋರು ಇದ್ದೀರಾ. ಆಮೇಲೆ ನಾನು ಹೇಳ್ದೆ ಅಂದ್ಬಿಟ್ಟು ಹಾಕ್ಬಿಡೋದು, ಆಮೇಲೆ ಸುಮ್ಮನೆ ಅವೆಲ್ಲ ಪ್ರಾಬ್ಲಮ್ ಮಾಡ್ಕೊಬಿಡ್ರಿ. ನಿಮ್ಮ ಓನ್ ರಿಸ್ಕ್ ತಗೊಂಡು ಹಾಕ್ತೀನಿ ಅಂದ್ರೆ ಮಾತ್ರ ಹಾಕಿ. ಓನ್ ರಿಸ್ಕ್ ಇಲ್ಲ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಹಾಕ್ಬಿಡ್ರಿ. ಓನ್ ರಿಸ್ಕ್ ಇತ್ತು ಅಂದ್ರೆ ಮಾತ್ರ ಹಾಕೊಳ್ಳಿ, ಓನ್ ರಿಸ್ಕ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ. ಅಷ್ಟೇ ನಾನು ಹೇಳ್ತಾ ಇರೋದು ನಿಮಗೆ. ಓನ್ ರಿಸ್ಕಲ್ಲಿ ಹಾಕಿ. ಆಮೇಲೆ ಇಲ್ಲ ಓನ್ ರಿಸ್ಕ್ ತಗೊಳ್ದಂತೆ ಹಾಕತ್ತೀನಿ ಅಂತಂದ್ರೆ ನಾನು ಹೇಳ್ದೆ ಅಂತ ಹಾಕಕ್ಕಂತೂ ಯಾರ್ಯಾಗ ಹೋಗ್ಲೇಬೇಡ್ರಿ. ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳಿಗೆ ನಮ್ಮ ಟೈಮ್ ಅಂದ್ರೆ ಅವಾಗ ವೆದರ್ಗೆ ಯಾವ ಥರ ರೋಗ ಬರುತ್ತೆ, ಮತ್ತು CRD ಯಾವ ಥರ ಬರುತ್ತೆ, ಮತ್ತು ರೋಗ ಲಕ್ಷಣಗಳನ್ನ ತಿಳ್ಕೊಂಡು ಹಾಕ್ತೀವಿ ನಾವು ಹಾಕಿದ್ರೆ. ಈಗ ಸುಮ್ಮನೆ ತಗೊಂಡೋಗಿ ಒಂದೇ ಸಲ ಯಾವ್ಯಾವಕ್ಕೂ ಏನೇನೋ ಔಷಧಿ ಹಾಕ್ಬಿಡ್ತು ಅಂದ್ರೆ ಸ್ವತಾಯ್ತಂದ್ರಣ ಅವಾಗ ನೀವೇ ಲಾಸ್ ಆಗೋರು. ಆಮೇಲೆ ನಾನು ಬೈಕತ್ತೀರಿ ವೈದ್ಯ ಹೇಳ್ತು ಹಾಕೋದು ಅಂತ. ಹಿಂಗೆಲ್ಲ ಹಾಕ್ಳಕ್ಕೆ ಹೋಗ್ಬಿಡ್ರಿ. ಮತ್ತು ಹೇಳಿರೋರಿಗೆ ಒಂದಷ್ಟು ಯೂಸ್ ಆಗಿದ್ರೆ ಅಂದರೆ ಕಮೆಂಟ್ ಮಾಡಿ, ನಿಮ್ಗೆ ಯೂಸ್ ಆಗೈತೆ ಇಷ್ಟು ಔಷಧಿ ಹೇಳಿರೋದ್ರಲ್ಲಿ ಪ್ರತಿಯೊಂದರಲ್ಲೂ ಅಂತ ಏನಾರು ಇತ್ತು ಅಂದರೆ ಕಾಮೆಂಟ್ ಮಾಡಿ. ಮತ್ತು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಾ ಇರೋದು, ವೀಡಿಯೋಗಳು ನೋಡ್ಕೊಂಡು ಔಷಧಿಗಳನ್ನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ. ಈಗ ಆ್ಯಂಟಿಬಯೋಟಿಕ್ ಜಾಸ್ತಿ ಹಾಕಿದ್ರೆ ಅಂದರೆ ಆ್ಯಂಟಿಬಯೋಟಿಕ್ ಜಾಸ್ತಿ ಹಾಕಿದ್ರೆ ಯಾವ ಥರನಪ್ಪ ಪ್ರಾಬ್ಲಮ್ ಆಗೋದು ಅಂದರೆ, ಇವತ್ತು ಹಾಕಿರ್ತೀರಿ ಅಂತಲೇ ಅನ್ಕೊಳ್ರಿ. ಅಂದರೆ ಇವಾಗ ಏನೋ ಹಾಕಿರ್ತೀರಿ, ಇವತ್ತು ನಿಮ್ಮ ಕೇರ್ ಟಾನಿಕ್ನೇ ಹಾಕೊಂಡ್ರಿ, ನೆಕ್ಸ್ಟ್ ಡೇ ನಾಳೆಗೆ TC ಪೌಡ್ರ್ ಹಾಕೋದು, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸುಮ್ಮನೆ ಐತೆ ಅಂದ್ಬಿಟ್ಟು ಸುಮ್ಮನೆ ಹಿಡ್ಕೋದು ಔಷಧಿಗಳ. ಎಲ್ಲ ಓವರ್ ಆದಷ್ಟು ಅತಿಯಾದರೆ ಅಮೃತನ ವಿಷ ಅಂತಾರಲ್ಲ, ಹಂಗೆ ಅತಿ ಆಗಬಾರ್ದು. ಯಾವುದೇ ಲಿಮಿಟಲ್ಲಿ ಇರಬೇಕು. ಅದಕ್ಕೆ ಲಿಮಿಟಲ್ಲಿ ಔಷಧಿಗಳು ಹಾಕಲಿ, ಲಿಮಿಟಲ್ಲಿ ಯೂಸ್ ಮಾಡಿರಿ. ಅಷ್ಟೇ ನಾನು ಹೇಳೋದು. ಸುಮ್ಮನೆ ಅತಿಯಾಗಿ ಐತೆ ಅಂದ್ಬಿಡೋದು. ಈಗ ಆ್ಯಂಟಿಬಯೋಟಿಕ್ ಹಾಕ್ತಿದ್ರೆ ಆ್ಯಂಟಿಬಯೋಟಿಕ್ನೇ ಅತಿಯಾಗಿ ತುಂಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಆಯುರ್ವೇದಿಕ್ ಹಾಕ್ತಾಯಿದ್ರೆ ಆಯುರ್ವೇದಿಕ್ನೇ ಅತಿಯಾಗಿ ತುಂಬೋದು. ಈ ಥರ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗೋದು, ಇನ್ಯಾರಿಗೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗೇನಪ್ಪ ಅಂತಂದ್ರೆ ಅಣ್ಣ ಕಮೆಂಟ್ ಮಾಡಿರೋದು ಒಬ್ರು ಕಮೆಂಟ್ ಅಂದ್ರೆ ಇವಾಗೆಲ್ಲ ಕಮೆಂಟ್ಗೆ ರಿಪ್ಲೈ ಕೊಟ್ಬಿಡ್ತೀನಿ. ಆಮೇಲೆ ಏನಪ್ಪ ಅಂದ್ರೆ ಮೆಡಿಷನ್ ನೋಡ್ಕೊಂಡು ಅಣ್ಣ ಬರೀ ಮೆಡಿಸನ್ ಬಗ್ಗೆನೇ ಹೇಳ್ತೀರ ಅಣ್ಣ, ನಿನ್ನಕ್ಕೆ ಹಾಕ್ತಿ ಹಂಗೆ ಹಿಂಗೆ ಅಂತ ಕೇಳ್ಬಿಡ್ರಿ. ನೀವು ಕೇಳೋದಕ್ಕೂ ಕೂಡ ಮೆಡಿಷನ್ ಹೇಳೇ ಇರ್ತೀವಿ. ಅದರಲ್ಲಿ ಏನಪ್ಪ ಅಂತಂದ್ರೆ ನೀವು ಕೆಲವರು ಗೊತ್ತಿರ್ತದೆ, ಕೆಲವರು ಗೊತ್ತಿರಕ್ಕಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಿಮ್ಗೆ ಏನಪ್ಪ ಅಂತಂದ್ರೆ ಈಗ ಕೋಳಿ ಮರಿಗಳು ಅಥವಾ ಕೋಳಿಗಳು ಡೆವಲಪ್ಮೆಂಟ್ ಕಮ್ಮಿ, ಮತ್ತು ಅದಕ್ಕೆ ಹುಷಾರಿರೋದಿಲ್ಲ, ಮತ್ತು ಅವು ಜಾಸ್ತಿ ಡೆವಲಪ್ಮೆಂಟ್ ಆಯ್ತಾ ಇರೋಕ್ಕಿಲ್ಲ. ಸುಮ್ಮನೆ ಮೇಯಿಸ್ತಾ ಇದ್ರೆ ಮೇಯಿಸ್ತಾನೆ ಇರಬೇಕು. 6 ತಿಂಗಳಾದರೂ ಡೆವಲಪ್ಮೆಂಟ್ ಬರೋದಿಲ್ಲ. ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಮತ್ತು ಏನೇನು ಹಾಕಬೇಕು ಮತ್ತು ಇದೆಲ್ಲ ಹೇಳ್ಬಿಡ್ತೀನಿ, ಕಂಪ್ಲೀಟಾಗಿ ನೋಡ್ಕೊಳ್ರಿ. ಫಸ್ಟ್ನೇದೇನಪ್ಪ ಅಂತಂದರೆ, ನಿಮಗೆ ಡೆವಲಪ್ಮೆಂಟ್ ಕಮ್ಮಿ ಇತ್ತು ಅಂತಂದರೆ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮೆಡಿಕಲ್ಗೆ ಹೋಗಿ ಕೇಳೋದು, ಮತ್ತು ಮೆಡಿಕಲಲ್ಲಿ ಜಾಸ್ತಿ ಔಷಧಿ ಹೇಳಿದ್ರು ಅಂದ್ಬಿಟ್ಟು ಔಷಧಿ ಎಲ್ಲ ತಂದು ಹಾಕೋದು. ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಮಾಡಬೇಡಿ ಕಣಣ್ಣ. ಬಡ್ಡಿ ಮಕ್ಕಳು ಸುಮ್ಮನೆ ಕೊಡೋದೆಲ್ಲ ಏನಪ್ಪ ಅಂದರೆ 2000-3000 ಔಷಧಿ ಕೊಡ್ತಾರೆ, ಸುಮ್ಮನೆ ವೇಸ್ಟ್ ಆಯ್ತವೆ. ಅವೆಲ್ಲ ತಂದು ಹಾಕೋರು ಸುಮ್ಮನೆ ವೇಸ್ಟೇ ಇರ್ತವೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ ಬೆಟಾಕಾನ್ ಅಂದರೆ ಇಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ, ಬೆಟಾಕಾನ್ ಅಂತ. ಈ ಥರ ಕೋಳಿ ಮರಿ ಫೋಟೋ ಇರ್ತದೆ, ಇಲ್ಲ ಕೋಳಿ ಫೋಟೋ ಇರ್ತದೆ. ಬೆಟಾಕಾನ್ ಅಂದ್ಬಿಟ್ಟು ಈ ಥರ ಇರ್ತದೆ. ಅಂದರೆ ಇದು ನಿಮಗೆ ಬಂದು 400 ರೂಪಾಯಿ ಪ್ರೈಸು. ಅಂದರೆ ಜಾಸ್ತಿ ಏನು ಇರೋದಿಲ್ಲ, 400 ರೂಪಾಯಿ ಪ್ರೈಸು. 600 ರೂಪಾಯಿ, 600 ಮರಿ. ಇದು ಏನಪ್ಪ ಅಂತಂದರೆ 500 ml. ಟೋಟಲಾಗಿ ಇದು 500 ml, ಅರ್ಧ ಲೀಟ್ರ್ ಡಬ್ಬ. ಆಮೇಲೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ D3, ಆಮೇಲೆ ವಿಟಮಿನ್ 12 ಮತ್ತು ವಿಟಮಿನ್ C ಮತ್ತು ಇದೆಲ್ಲ ಇರುತ್ತೆ. ಟೋಟಲಾಗಿ ಇದೆಲ್ಲ ನಿಮ್ಮ ಮ್ಯಾನಿಫೈ ಇದಾಗಿ ಮತ್ತು ಎಲ್ಲದರಿಂದ ಮರಿ ದಪ್ಪ ಆಗೋಕ್ಕೆ ಮತ್ತು ಗ್ರೌತ್ ಬರೋಕ್ಕೆ ತುಂಬ ಈಸಿ ಮಾಡೋದೇ ಬಿಟಾಕಾನು. ಅಂತಂದರೆ ನಿಮಗೆ ಕಡಿಮೆ ಪ್ರಮಾಣ ಬೆಳಗ್ಗೆ ಸಂಜೆ ಹಾಕೊಂಡ್ರೆ ಸಾಕು. ಡ್ರಿಂಕರ್ ಒಳಗೆ ಅರ್ಧ ಚಮಚ ಹಾಕೋದಿನ, ಅರ್ಧ ಚಮಚ ಹಾಕೊಳ್ಳಿ. ಇಲ್ಲ ಅಂತಂದರೆ 2 ಮಿಲಿ ಕೊಟ್ಟಿದ್ದಾರೆ. ಅಂದರೆ 1 ಲೀಟ್ರ್ ನೀರಿಗೆ 2 ಮಿಲಿ ಥರ ಹಾಕೋದು ಅಂತ ಕೊಟ್ಟಿದ್ದಾರೆ. ನೀವು ಹಾಕತ್ತೀವಿ ಅಂದರೆ ಎಷ್ಟು ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ಹಾಕಿದ್ದಾರೆ ನೋಡ್ರಿ. ಈಗ ಏನಾರ 100 ಮರಿ ಇದ್ದರೆ 2 ml ಹಾಕಿ, 100 ಬ್ರೀಡ್ಸ್ ಇದ್ರೆ ಅಂದರೆ ದೊಡ್ಡ ಕೋಳಿಗಳಿದ್ರೆ 5 ml ಹಾಕಿ ಅಂತ ಹಾಕವ್ರೆ. ಬಟ್ ನೀವು ಇದರಿಂದ ಜಾಸ್ತಿ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಆ್ಯಂಟಿಬಯೋಟಿಕ್ಕು ನಿಮ್ಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗೋದಿಲ್ಲ. ಅಂತಂದರೆ ಮರಿ ಗ್ರೌತ್ ಬರೋಕ್ಕೆ ಮತ್ತು ಕೋಳಿಗಳ ಗ್ರೌತ್ ಬರೋಕ್ಕೆ ನಿಮಗೆ ಬೆಟಾಕಾನ್ ಚೆನ್ನಾಗೈತೆ. ಬೆಟಾಕಾನ್ ಅಂದರೆ ಕೊಡ್ತಾರೆ. ಇದನ್ನೇನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. 2 ರೀತಿ ಬರುತ್ತೆ. ಅಂದರೆ ವೈಟ್ ಆಯಿಲು ಮತ್ತು ಈ ಥರ ಅಂದರೆ ಹಲ್ದಿ ಕೇಸರಿ ಕಲರು ಮತ್ತು ವೈಟ್ ಆಯಿಲ್ 2 ಬರುತ್ತೆ. ಬೆಟಾಕಾನ್ ನೋಡ್ಕೊಳ್ಳಿ. ಮತ್ತು ಕಾಣಿಸ್ತಿಲ್ಲ ಅಂತ ಅನ್ಬೇಡ್ರಿ, ಬೆಟಾಕಾನ್ ಅಂತ ಈ ಥರ ಬರುತ್ತೆ, ತಂದಾಕಿ. ಒಬ್ರು ಅಣ್ಣ ಕಮೆಂಟ್ ಮಾಡಿದ್ದಾರೆ, ಅಣ್ಣ ಪಾಪ ಎಲ್ಲ ವೀಡಿಯೋನು ನೋಡ್ತಾರೆ ಮತ್ತು ಎಲ್ಲ ವೀಡಿಯೋನು ನೋಡೋದ್ರಿಂದ ತುಂಬ ಧನ್ಯವಾದಗಳು. ಮತ್ತು ಎಲ್ಲ ವೀಡಿಯೋದಲ್ಲೂ ಕಮೆಂಟು ಕೂಡ ಮಾಡಿರ್ತಾರೆ. ಮತ್ತು ಲೈಕು ಗೀಕು ಎಲ್ಲ ಫಸ್ಟ್ ಇವ್ರದ್ದೇ ಇರ್ತದೆ, ಮತ್ತು ತುಂಬ ವೀಡಿಯೋದಲ್ಲಿ ಇವ್ರದ್ದೇ ಇರ್ತದೆ. ಬಟ್ ಇವು ಅಣ್ಣ ಥ್ಯಾಂಕ್ ಯು. ಅದರಲ್ಲಿ ಏನಪ್ಪ ಅಂದರೆ ತುಂಬ ಸಲ ಕೇಳಿದ್ದಾರೆ. ಬಟ್ ಇದನ್ನ 2-3 ಸಲ ಕೇಳಿದ್ರು ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಬೇರೆ ವೀಡಿಯೋ ಕಡೆ ಜಾಸ್ತಿ ತಿರ್ಕೊಂಡು ಮತ್ತು ಬೇರೆ ಕೆಲಸದ ಕಡೆ ತಿರ್ಕೊಂಡು ಅಣ್ಣಂಗೆ ರಿಪ್ಲೈ ಕೊಟ್ಟಿರಲಿಲ್ಲ. ಬಟ್ ಇವತ್ತೇನಪ್ಪ ಅಂದ್ರೆ ಅಣ್ಣ ಕೇಳಿರೋದೇನಪ್ಪ ಅಂತಂದರೆ, ಮಗ ಮೇವೇನು ಹಾಕಿಯಪ್ಪ ಮತ್ತು
ಈಗ ಮೇವು ಮತ್ತು ಮೊಟ್ಟೆ ಕೋಳಿಗೆ ಏನು ಮೇವು ಹಾಕ್ತಿ ಅದನ್ನ ಒಂದು ಸ್ವಲ್ಪ ಸೊಲ್ಯೂಷನ್ ಹೇಳ್ಬಿಡಪ್ಪ ಅಂತ ಕೇಳಿರೋದು. ಅಂದರೆ ಅದ್ರ ಬಗ್ಗೆ ತುಂಬ ಜನಕ್ಕೆ ಬೇಕಾಯ್ತದೆ, ಮತ್ತು ಫುಡ್ಡೇ ಜಾಸ್ತಿ ಇಂಪಾರ್ಟೆಂಟ್ ಅಲ್ವ ಮಗ, ಏನೇನು ಕೊಟ್ಟು ಹೇಳಪ್ಪ ಅಂತ ಅಣ್ಣ ಕೇಳೈತೆ. ಕೇಳಿರೋದಕ್ಕೆ ಇದು ಆನ್ಸರೇಬಲು. ನಿಮಗೂ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಬೇಕಾದ್ರೆ ಅದು ಇಂಪಾರ್ಟೆಂಟ್ ಕಮೆಂಟ್ ಇತ್ತು ಅಂದರೆ ನಾನು ಬಂದು ನಿಮಗೆ ಈ ಥರನೇ ವೀಡಿಯೋ ಮಾಡ್ಬಿಟ್ಟು ಹೇಳಿರ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ ನಾವು ಈಗ ಮರಿಗಳಿಗೆ ಹಾಕೋದು ಖುಷಿ ಫೀಡು, ಅಂದರೆ ನೋವೆಲ್ ಇಲ್ವಾ ಖುಷಿ ಫೀಡು, ಅಂದರೆ ಎರಡರಲ್ಲೊಂದು ಹಾಕಿದ್ರೆ ತಿಕ್ಕ ಕಟ್ಟೋದಿಲ್ಲ. ಮತ್ತು ಅದರಲ್ಲಿ ಏನಪ್ಪ ಅಂತಂದರೆ 20 ದಿನದವರೆಗೂ ಫ್ರೀ ಸ್ಟಾರ್ಟ್ರನ್ನೇ, ಅಂದರೆ ಸ್ಟಾರ್ಟರ್ ಹಾಕ್ಬಿಡೋದು 15 ದಿನ ಆದಮೇಲೆ ಅದು ಇದು ಅಂತ ಹಾಕೊಳ್ಳೋದು. ಆಮೇಲೆ ಪೀಡ್ಗಳು ಸಿಗ್ತವೆ ಅಂದ್ಬಿಟ್ಟು ಸುಮ್ಮನೆ ಬೇಕಾಬಿಟ್ಟು ಪೀಡ್ ಹಾಕೋದಲ್ಲ. ಅಂದರೆ ಈಗ ಒಂದು ಕಂಪ್ನಿದೇನೋ 1000 ಇರ್ತದೆ ಅಂದ ತಕ್ಷಣ ಉದಾಹರಣೆಗೆ ಹೇಳ್ತಾ ಇರೋದು, 1000ಕ್ಕೆ ಯಾರು ಪೀಡ್ ಕೊಡೋದಿಲ್ಲ. ಈಗ 1000 ರೂಪಾಯಿ ಪೀಡ್ ಇರ್ತದೆ ಅಂದ್ಬಿಟ್ಟು 1000 ರೂಪಾಯಿ ಪೀಡ್ ತರೋದು, ಆಮೇಲೆ 900 ರೂಪಾಯಿ ಸಿಗ್ತದೆ ಅಂದ್ಬಿಟ್ಟು 900 ರೂಪಾಯಿ ಪೀಡ್ ತರೋದು, ಈ ಥರ ಮಾಡ್ಕೊತು ಅಂದರೆ ಟೀಕಾ ಕಟ್ಟೋದು, ಡೈಜೆಕ್ಷನ್ ಆಗೋದು, ಈ ಥರದ್ದು ಆಯ್ತಾ ಇರ್ತವೆ. ಮೇಯ್ನು ಕಂಪ್ನಿಗಳು ನೋವೆಲ್ ಆಗ್ಬೋದು, ಮತ್ತು ನಾನು ಯೂಸ್ ಮಾಡ್ತಾ ಇರೋದು ಎರಡೇ ಕಂಪ್ನಿ, ಒಂದು ನೋವೆಲ್ಲು ಒಂದು ಖುಷಿ. ಯಾಕಪ್ಪ ಅಂತಂದರೆ ಇವೆರಡೂ ಚೆನ್ನಾಗೈತೆ. ಬಟ್ ನೋವೆಲ್ಗೂ ಇದಕ್ಕೂ ಏನಪ್ಪ ಅಜಗಜಾಂತರ ಅಂದರೆ ಒಂದು 100 ರೂಪಾಯಿ ಒಂದೊಂಚೂರು ಅಜಗಜಾಂತರ, ಅಂದರೆ 100 ರೂಪಾಯಿ ಕಮ್ಮಿ ಇರ್ತದೆ. ಈಗ ನೋವೆಲ್ 2050 ಇತ್ತು ಅಂತಂದರೆ ಈಗ ಖುಷಿ ಬಂದು 2150 ಈ ಥರ ಇರುತ್ತೆ. ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಬೆನಿಫಿಟ್ ಇದ್ದೇ ಇರ್ತದೆ. 2 ಪೀಸ್ ಮೇಲೆ ಕೆಪಾಸಿಟಿ ಮೇಲೆ ಇಂಪಾರ್ಟೆಂಟು. ಮತ್ತು ಮರಿಗಳಿಗೆ ಈ ಥರ 20 ದಿನಗಳ ಕಾಲ ಅದನ್ನೇ ಕೊಡೋದು, ಮತ್ತು 20 ದಿನ ಆದಮೇಲೆ ಒಂದು ತಿಂಗಳು ಗಂಟ ಕೊಟ್ಟರು ಏನೂ ಐಕಿಲ್ಲ. ಆಮೇಲೆ ಏನಪ್ಪ ಅಂದರೆ ಅಲ್ಲಿವರೆಗೂ ಇಮ್ಯುನಿಮ್ ಕೇರ್ ಟಾನಿಕ್ಕು ಈ ಥರ ಹಾಕಬೇಕು. ಆಮೇಲೆ ಇಮ್ಯುನಿಮ್ ಕೇರ್ ಟಾನಿಕ್ನ 20 ದಿನ ಕಂಟಿನ್ಯೂ ಡೇ ಟು ಡೇ ಹಾಕತ್ತಾ ಇರಬೇಕು. ಎಷ್ಟೇ ಮರಿ ಇದ್ರೂ ಅದು ಎಷ್ಟೆಷ್ಟು ಎಮ್ ಎಲ್ ಹಾಕಬೇಕು ಅಂತ ಅಲ್ಲೇ ಹೇಳಿರ್ತೀನಿ, ಕಂಪ್ಲೀಟಾಗಿ ವೀಡಿಯೋಗಳು ನೋಡ್ಕೊಳ್ರಿ. ಆಮೇಲೆ ಏನಪ್ಪ ಅಂತಂದರೆ ಟೋಟಲಾಗಿ ಅದಾಯಿತು ಅಂದಮೇಲೆ ಈಗ ದೊಡ್ಡ ಕೋಳಿಗಳು ಅಂದರೆ ಮೊಟ್ಟೆ ಕೋಳಿಗಳಿಗೆಲ್ಲ ಫ್ರೀ ಸ್ಟಾರ್ಟ್, ಮಾಮೂಲಿ ಮರಿ ಕರ್ಕೊಂಡು ಮೇಯ್ಸೋಕೆಲ್ಲ ಇನ್ನೇನು ಹಾಕೋದಿಲ್ಲ, ಮರಿ ಕರ್ಸೋಕೆ ಫ್ರೀ ಸ್ಟಾರ್ಟ್ರನ್ನೇ ಹಾಕೋದು. ಇನ್ನು ದೊಡ್ಡ ಕೋಳಿಗಳಿಗೆ 5 ರೂಪಾಯಿ ಕಲ್ಮಣ್ ರಾಗಿ ಬರ್ತದೆ ಕಣ. 5 ರೂಪಾಯಿ ಕಲ್ಮಣ್ ರಾಗಿ ತಗೊಂಬಂದ್ಬಿಟ್ಟು ಅಚ್ಚುಕಟ್ಟಾಗಿ ದಿನ ತಂದ್ಬಿಟ್ಟು ನಾವು ಮೂಟೆ ಸುರಿದ್ಬಿಡೋದೆ. ಅಂದರೆ ಯಾವುದೇ ಕಾರಣಕ್ಕೂ ನಾವು ಹೊಸಸಿ ನೆಕ್ಕಿದ್ರೆ ದುಃಖ ನಿರ್ನರ್ತು ಅಂತ ಹಿಂಗೆ ಹೊಸಸಿ ಹಾಕೋದು ಈ ಥರದ್ದೆಲ್ಲ ಮಾಡೋಕ್ಕೋಯ್ತು ಅಂದರೆ ಕೋಳಿಗಳು ಜಾಸ್ತಿ ತಿಂದೆ ಹೋದಾಗ ಮತ್ತು ಮರಿ ವೀಕ್ ಆಗೋದು, ಕೋಳಿ ತಿಂದೆ ಇರೋದು ಈ ಥರ ವೀಕ್ ಆಯ್ತವೆ. ಅಂದರೆ ಜಾಸ್ತಿ ನಿಮಗೆ ವೇಸ್ಟ್ ಆಯ್ತೈತೆ ಅಂತ ಗೊತ್ತಾದರೂ ಕೂಡ ಜಾಸ್ತಿ ಹಾಕ್ಬಿಟ್ರೆ ಇನ್ನು ಅಲ್ಲೇನಾರ ಮರಿ ತಿಂದಿಲ್ಲ ಅಂದರೆ ಕೋಳಿಗಳಿಗೆ ಹಾಕೋಬೋದು. ಈ ಕೋಳಿಗಳ ಹತ್ರ ಇವತ್ತು ಎಷ್ಟೇ ಆದರೂ ಇವಾಗ ಅಲ್ಲಿ ತಾರ್ಪ ಹಾಸ್ಬಿಟ್ಟಿದ್ವಲ್ಲ, ನನಗೆ ತಾರ್ಪಲ್ ಹಾಸ್ಬಿಡೋದು, ತಾರ್ಪಲ್ ಹಾಸ್ಬಿಟ್ಟು ತಂದು ಸುರಿತಾ ಇರೋದೆಯಾ. ಸುರಿತಾಯಿತು ಅಂದರೆ ನಿಮ್ಗೇನು ತಲೆ ಕೆಡಿಸ್ಕೊಳ್ಳುವಂಥದ್ದು ಇರೋದಿಲ್ಲ. ಅವ್ರ ಪಾಡ್ಗೆ ಮೇಯ್ಕತ್ತವೆ, ಅವ್ರ ಪಾಡ್ಗೆ ಮೇಯ್ಕಂಡು ಚೆನ್ನಾಗಿರ್ತವೆ. ಆಮೇಲೆ ಇಷ್ಟೇ ಫುಡ್ಡು. ಆಮೇಲೆ ಇನ್ನು ಪರಂಗಿಕಾಯಿ ಇಲ್ಲೆಲ್ಲ ಕಾಣಿಸ್ತಾರೆ, ಪರಂಗಿಕಾಯಿ, ಹಸಿರೆಲೆಗಳು, ಹಸಿರು ಮೇವುಗಳು ಇಷ್ಟೇ ಕಣ ಹಾಕೋದು. ನಾನು ಇನ್ನೇನು ಎಕ್ಸ್ಟ್ರಾ ತಂದು ಹಾಕೋದಿಲ್ಲ, ಹೆಚ್ಚಾಗಿ ಐಟಮ್ಸ್ ಹಾಕೋದಿಲ್ಲ. ನ್ಯಾಚುರಲಾಗಿ ಏನೇನು ಕೊಡಬೇಕು, ನುಗ್ಗೆ ಸೊಪ್ಪು ಇವೇನೇನು ಕೊಡಬೇಕು, ಕ್ಯಾರೆಟ್ ಇವೆಲ್ಲ ಕೊಟ್ಕೊಂಡು ಹೆಚ್ಚುಕಟ್ಟಾಗಿ ಮೇಯ್ಸೋದಷ್ಟೇ. ಕಮೆಂಟ್ ಮಾಡಿದ್ದಾರೆ, ಅಣ್ಣ ಬೆಂಕಿ ಕೋಳಿಗಳು ಬೇಕು ಅಣ್ಣ, ಮತ್ತು ಬೆಂಕಿ ಕೋಳಿಗಳು ಎಲ್ಲಿ ಸಿಗ್ತಾವಣ್ಣ, ನಮ್ಗೆ ಬೆಂಕಿ ಕೋಳಿಗಳು ಬೇಕು, ನಿಮ್ಮ ಹತ್ರ ಸಿಗುತ್ತಾ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಬಟ್ ಆದ್ರೆ ಏನಪ್ಪ ಅಂತಂದರೆ ಬೆಂಕಿ ಕೋಳಿಗಳು ಅಣ್ಣ ನನ್ನ ಹತ್ರ ಮೊಟ್ಟೆ ಇಕ್ತಾ ಇಲ್ಲ, ಮರಿ ಮಾಡಿಸ್ತಿದ್ದೋ ಫಸ್ಟ್ ಮರಿ ಮಾಡಿಸ್ತಾ ಇಲ್ಲ ಇವಾಗ, ಆದ್ದರಿಂದ ಬೆಂಕಿ ಕೋಳಿಗಳು ಸಿಗಲ್ಲ. ಆಮೇಲೆ ಬೆಂಕಿ ಕೋಳಿಗಳ್ದು ಏನಪ್ಪ ಅಂತಂದರೆ ಮರಿ ಆಯಿತು ಅಂದರೆ ಬೇಗ ಬೆಳವಣಿಗೆ, ಅಂದರೆ 1 ತಿಂಗಳಿಗಿಲ್ಲ ಅಂತಂದ್ರೆ ಅರ್ಧ ಮುಕ್ಕಾಲು kg ಕೋಳಿ ಬರ್ತದೆ ಅದು ಬೆಂಕಿ ಕೋಳಿ, ಅಂದರೆ ತಿಳ್ಕೋಬೇಕಾಗಿರೋದು ಕೆಲವರು. ಆಮೇಲೆ ಏನಪ್ಪ ಅಂತಂದರೆ ಮೊಟ್ಟೆ ಸ್ಟಾರ್ಟ್ ಮಾಡಿದ್ರು ಒಂದು 15ರಿಂದ 20 ಮೊಟ್ಟೆ ಇಕ್ಕುವಂಥ ಕೆಪಾಸಿಟಿ ಐತೆ. ಆಮೇಲೆ ಕಾವು ಕೂತ್ಕೊಳ್ಳೋ ಕೆಪಾಸಿಟಿನೂ ಐತೆ ಅದಕ್ಕೆ. ಮತ್ತು ಇಷ್ಟು ಕಾವು ಕೂತಿ ಮರಿ ಮಾಡುವ ಕೆಪಾಸಿಟಿನೂ ಐತೆ. ಮತ್ತು ನಾಟಿ ಕೋಳಿಗಿಂತ ಏನಾರ ಮರಿ ಚೆನ್ನಾಗಿ ಸಾಕ್ತದೆ ಅಂದರೆ ಅದು ಬೆಂಕಿ ಕೋಳಿ. ಅಂದರೆ ತುಂಬ ಜನ ತಿಳ್ಕೊಬೇಕಾಗಿರೋದು, ಈಗ ನಮ್ಮ ನಾಟಿ ಕೋಳಿಗಳಲ್ಲೇ ಬೆಂಕಿ ಕೋಳಿ ಎಷ್ಟು ಮರಿ ಸಾಕ್ತಿತ್ತು ಅಂತ ನಿಮ್ಗೆ ಗೊತ್ತಾ? ಒಂದು 20-25 ಮರಿ ಸಾಕ್ತಿತ್ತು ಬೆಂಕಿ ಕೋಳಿನೇ, ಅಂದರೆ ಬೆಂಕಿ ಕೋಳಿ ಹತ್ರ ಮರಿ ಬಿಟ್ಟಾಗ. ಆ ಥರ ಬೆಂಕಿ ಕೋಳಿಗೆ ಮರಿ ಸಾಕೋಕ್ಕೆ ಇಷ್ಟ, ಮತ್ತು ಮೊಟ್ಟೆ ಇಕ್ಕಕ್ಕೆ ಇಷ್ಟ. ಅಂದರೆ ನನ್ನ ಹತ್ರ ಅದೇನೋ ಗಂಡು ಕೋಳಿ ಪ್ರಾಬ್ಲಮ್ಮ ಇಲ್ಲ ಅಂತಂದರೆ ಕೋಳಿ ಪ್ರಾಬ್ಲಮ್ಮೋ ಗೊತ್ತಾಯ್ತಲ್ಲ. 2 ಗಂಡು ಹೆಣ್ಣು 2 ಇದ್ರೂ ಕೂಡ ಮೊಟ್ಟೆ ಇಕ್ತಲ್ಲ, ಅಂದರೆ ಪ್ರತಿ ಒಂದ್ಸಲ ತಂದಾಗ್ಲೂ. ಬಟ್ ಇವಾಗ ಏನಪ್ಪ ಅಂತಂದರೆ ನಾನೇ ಹೊಸ್ದಾಗಿ ತರೋದ್ರಿಂದ ನನ್ನ ಹತ್ರ ಇವಾಗ ಸದ್ಯಕ್ಕೆ ಬೆಂಕಿ ಕೋಳಿ ಸ್ಟಾಕ್ ಇಲ್ಲ. ಬಟ್ ನನ್ನ ಹತ್ರ ಸಿಗೋದು ಈಗ ಬಾತು ಕೋಳಿ ಮತ್ತು 1.5 ತಿಂಗಳು ಮರಿ ಅಷ್ಟೇ ಸಿಗೋದು, ಇನ್ನು ಯಾವುದೇ ರೀತಿ ಬ್ಯಾಕಿ ಯಾವ ಸಿಗೋದಿಲ್ಲ. ಅಷ್ಟು ಬೇಕಾದ್ರೆ ಮಾತ್ರ ಕಾಲ್ ಮಾಡಿ. ಈಗ ಬೆಂಕಿ ಕೋಳಿಗಳು ಸದ್ಯಕ್ಕೆ ಇಲ್ಲದೆ ಇರೋ ಕಾರಣಕ್ಕೆ ಬೆಂಕಿ ಕೋಳಿಗಳು ಇರೋದಿಲ್ಲ. ಆಮೇಲೆ ಬೆಂಕಿ ಕೋಳಿಗಳಿಗೆ ಯಾವ ರೀತಿ ಆಹಾರ ಹಾಕಿದ್ರು ತಿಂತವೆ, ಮತ್ತು ರೋಗಗಳಿರೋದಿಲ್ಲ. ಅಂತಂದರೆ ತೂಗುಡಿಸೋದು ಜೂಗುಡಿಸೋದು ರೋಗಗಳು ಬರ್ತವೆ ಅನ್ನೋದು ಯಾವ ರೋಗಗಳು ಕಂಡು ಬರೋದಿಲ್ಲ. ಮತ್ತು ಈಗ ಟರ್ಕಿ ಕೋಳಿಗಾದ್ರೂ ಒಂದೊಂದು ಟೈಮ್ ರೋಗ ಐತೆ, ಬಟ್ ಬಾತು ಕೋಳಿಗೆ ಆ ಥರದ್ದು ರೋಗ ಅನ್ನೋದು ಇಲ್ಲಿವರೆಗೂ ನಂಗೆ ಕಂಡು ಇಲ್ಲ. ಬಾತು ಕೋಳಿಗೆ ರೋಗ ಅನ್ನೋದು ಬಂದೂ ಇಲ್ಲ. ಅದನ್ನು ಇಲ್ಲದೆ ಇರೋದು ಯಾಕೆ ಹೇಳ್ಬೇಕು, ನಿಜ ಹೇಳ್ಬೇಕು, ಏನೇ ಮಾಡಿದ್ರು ಬಾತು ಕೋಳಿಗೆ ಇಲ್ಲಿವರೆಗೂ ನಂಗೆ ರೋಗ ಅಂತೂ ಬಂದೇ ಇಲ್ಲ. ಅಲ್ಲ, ಬೆಂಕಿ ಕೋಳಿಗೆ ಇಲ್ಲಿವರೆಗೂ ರೋಗ ಅಂತೂ ಬಂದೇ ಇಲ್ಲ. ಮತ್ತು ಬೆಂಕಿ ಕೋಳಿಗಳು ಆ್ಯಕ್ಟಿವಾಗಿ ಎಲ್ಲ ಚೆನ್ನಾಗಿರ್ತವೆ ಮತ್ತು ಚೆನ್ನಾಗೇ ಅವೆ ಇಲ್ಲಿವರೆಗೂ.